ಇದು 2021 ಟೆಟ್ ಪೇಪರ್. ಇದು 2021 ಪೇಪರ್ 1. ಫಸ್ಟ್ ಕ್ವಶನ್, ರೂಪಾಯಿ 8400ಗಳನ್ನು ಪಿ, ಕ್ಯೂ, ಆರ್ ಮತ್ತು ಎಸ್ಗಳಿಗೆ ಪಿ ಮತ್ತು ಕ್ಯೂ ಮತ್ತು ಆರ್ ಹಾಗೂ ಆರ್ ಮತ್ತು ಎಸ್ಗಳು ಕ್ರಮವಾಗಿ 2:3, 4:5 ಮತ್ತು 6:7 ಅನುಪಾತದಲ್ಲಿರುವಂತೆ ಹಂಚಲಾಗಿದೆ. ಹಾಗಾದರೆ ಪಿಯ ಭಾಗವು, ಅಂದರೆ ಟೋಟಲ್ಲು 8400 ರೂಪಾಯಿ ಇದೆ, ಅದನ್ನ 4 ಜನರ ನಡುವೆ ಹಂಚಿದ್ದಾರೆ. ಯಾವ ರೇಷನಲ್ಲಿ ಹಂಚಿದ್ದಾರೆ ಅಂತಂದ್ರೆ ಪಿ ಮತ್ತು ಕ್ಯೂ ನಡುವೆ 2:3 ಅಂದ್ರೆ 2:3, ಪಿ ಮತ್ತು ಕ್ಯೂ ನಡುವೆ 2:3 ರೇಷನಲ್ಲಿ ಹಂಚಿದ್ದಾರೆ. ಅದೇ ರೀತಿ ಕ್ಯೂ ಮತ್ತು ಆರ್ ನಡುವೆ 4:5 ರೇಷನಲ್ಲಿ ಹಂಚಿದ್ದಾರೆ. ಕೊನೆಯದಾಗಿ ಆರ್ ಮತ್ತು ಎಸ್ ನ ನಡುವೆ 6:7 ಈ ರೇಷನಲ್ಲಿ ಹಂಚಿದರೆ ಪಿಯ ಪಾರ್ಟ್ ಎಷ್ಟು ಅಂತ ಇಲ್ಲಿ ಕೇಳಿದ್ದಾರೆ. ಈ ರೀತಿ ಕೊಟ್ಟಾಗ ನಾವೇನ್ ಮಾಡ್ಬೇಕಂದ್ರೆ ಪಿ, ಕ್ಯೂ, ಆರ್, ಎಸ್ 4ಕ್ಕೂ ಒಂದು ರಿಲೇಷನ್ ನ ಬಿಲ್ಡ್ ಮಾಡಬೇಕು. ಮೊದ್ಲಿಗೆ ಏನ್ ಮಾಡೋಣ ಅಂತಂದ್ರೆ ಪಿ, ಕ್ಯೂ, ಆರ್ ಈ 3ಕ್ಕೂ ಒಂದು ರಿಲೇಷನ್ ಬಿಲ್ಡ್ ಮಾಡೋಣ. ಪಿ, ಕ್ಯೂ, ಆರ್ ನ ನಡುವೆ ರಿಲೇಷನ್ ಬಿಲ್ಡ್ ಮಾಡಬೇಕು ಅಂತಂದ್ರೆ ಇವುಗಳಲ್ಲಿ ಕಾಮನ್ ಫ್ಯಾಕ್ಟರ್ ಯಾವುದು ಅಂತಂದ್ರೆ ಕ್ಯೂ ಅನ್ನೋದು. ಸೊ ಕ್ಯೂ ನ ರೇಷಿಯೋ ಎಷ್ಟಿದೆ, ಇಲ್ಲಿ 3 ಇದ್ರೆ ಇಲ್ಲಿ 4 ಇದೆ. ಸೊ ಇವೆರಡನ್ನು ನಾವೇನಾದ್ರೂ ಸೇಮ್ ಮಾಡಿದೀವಿ ಅಂತಂದ್ರೆ ಅವಾಗ ನಾವೇನ್ ಮಾಡ್ಬೋದು ಅಂದ್ರೆ ಪಿ, ಕ್ಯೂ, ಆರ್ ನಡುವೆ ಒಂದು ರಿಲೇಷನ್ ಬಿಲ್ಡ್ ಮಾಡ್ಬೋದು. ಸೊ ಸೇಮ್ ಮಾಡ್ಬೇಕು ಅಂತಂದ್ರೆ ಇವೆರಡರ ನಡುವಿನ ಎಲ್ ಸಿ ಎಂ ತಗೋಬೇಕು. 3 ಮತ್ತು 4 ನ ಎಲ್ ಸಿ ಎಂ ಎಷ್ಟು ಬರುತ್ತೆ ಅಂದ್ರೆ 12 ಬರುತ್ತೆ. ಸೊ 12 ಬಂದ್ರೆ ಈ 3ಗೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕು, 12 ಬರ್ಬೇಕಂದ್ರೆ 4, 3, 4, 12. ಈ 4ನ್ನ ಈ ನಂಬರ್ಗೂ ಕೂಡ ಮಲ್ಟಿಪ್ಲೈ ಮಾಡಬೇಕು. ಅದೇ ರೀತಿ 12 ಬರಬೇಕು ಅಂದ್ರೆ ಈ 4ಕ್ಕೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕು, 3 ಮಲ್ಟಿಪ್ಲೈ ಮಾಡಬೇಕು. 4, 3, 12. ಅದೇ 3ನ್ನ ಈ 5ಕ್ಕೂ ಕೂಡ ಮಲ್ಟಿಪ್ಲೈ ಮಾಡಬೇಕು. ಈ ರೀತಿ ಮಲ್ಟಿಪ್ಲೈ ಮಾಡಿದಾಗ ಇದೆಷ್ಟಾಯ್ತು, 2, 4, 8 ಅನುಪಾತ 12. ಇನ್ನು ಇದೆಷ್ಟಾಯ್ತು ಅಂದ್ರೆ 4, 3, 12 ಅನುಪಾತ 15. ನೋಡಿ 12, 12 ಆಯ್ತು. ಸೊ ಇವೆರಡನ್ನ ಕಂಬೈನ್ ಮಾಡಿ ಈಗ ನಾವೇನ್ ಬರಿಬಹುದು ಅಂತಂದ್ರೆ ಪಿ ಅನುಪಾತ ಕ್ಯೂ ಅನುಪಾತ ಆರ್ ಇದನ್ನ ಬರಿಬಹುದು. ಪಿ ಅಂತಂದ್ರೆ 8, ಕ್ಯೂ ಅಂದ್ರೆ 12, ಆರ್ ಅಂತಂದ್ರೆ 15. ಓಕೆ, ಈಗ ಪಿ, ಕ್ಯೂ, ಆರ್ ಮತ್ತು ಆರ್ ಎಸ್ ಇವೆರಡರ ನಡುವೆ ಒಂದು ರಿಲೇಷನ್ ಬಿಲ್ಡ್ ಮಾಡಬೇಕು. ಇವೆರಡರ ನಡುವೆ ಕಾಮನ್ ಫ್ಯಾಕ್ಟರ್ ಯಾವುದು ಅಂತಂದ್ರೆ ಆರ್. ಸೊ ಇಲ್ಲಿ ಆರ್ ನ ಟರ್ಮ್ ಯಾವ್ದಿದೆ ಅಂತಂದ್ರೆ 15 ಇದೆ, ಇಲ್ಲಿ 6 ಇದೆ. ಸೇಮ್ ಪ್ರಾಸೆಸ್ ಕಂಟಿನ್ಯೂ ಮಾಡ್ಬೇಕು. ಇಲ್ಲಿ 6 ಮತ್ತು 15 ಇವೆರಡರ ನಡುವಿನ ಲಸ ಫೈಂಡ್ ಮಾಡಬೇಕು, ಲೀಸ್ಟ್ ಕಾಮನ್ ಮಲ್ಟಿಪಲ್. ಸೊ 15 ಮತ್ತು 6 ನಡುವಿನ ಎಲ್ ಸಿ ಎಷ್ಟು ಬರುತ್ತೆ ಅಂತಂದ್ರೆ 30 ಬರುತ್ತೆ. ಸೊ 30 ಬರಬೇಕು ಅಂದ್ರೆ 15ಕ್ಕೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕು, 2 ಮಲ್ಟಿಪ್ಲೈ ಮಾಡಬೇಕು. 15 2 30. ಸೊ ಅದೇ 2ನ್ನ ಪ್ರತಿ ಟರ್ಮ್ಗೂ ಕೂಡ ನಾವು ಮಲ್ಟಿಪ್ಲೈ ಮಾಡಬೇಕು. ಅದೇ ರೀತಿ 6ಕ್ಕೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 30 ಬರುತ್ತೆ ಅಂತಂದ್ರೆ 6 5 30, ಆ 5ನ್ನ ಈ 2 ಟರ್ಮ್ಗೆ ಮಲ್ಟಿಪ್ಲೈ ಮಾಡಬೇಕು. ಈಗ ನೋಡಿ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ಮೇಲೆ ಎಷ್ಟಾಯ್ತು, 8 2 16, 12 2 24, 15 2 30. ಇನ್ನು ಇಲ್ಲಿ 6 5 30, 7 5 35. ನೋಡಿ ಇಲ್ಲಿ 30, ಇಲ್ಲಿ 30. ಇಲ್ಲಿ ಯಾವ ರೀತಿ 12 12 ಅಂತ ಇತ್ತಲ್ಲ. ಸೊ ಇವೆರಡನ್ನ ಕಂಬೈನ್ ಮಾಡಿ ನಾವು ಒಂದೇ ರೇಷನ್ ಅಲ್ಲಿ ಬರ್ತೀವಿ, ಪಿ, ಕ್ಯೂ, ಆರ್ ಅಂತ ಬರ್ತೀವಲ್ಲ, ಆ ರೀತಿ ಈ 30 ಈ 30 ಎರಡನ್ನು ಕಂಬೈನ್ ಮಾಡಿ ಈಗ 4 ಟರ್ಮ್ಗಳನ್ನ ಒಂದು ರೇಷನ್ ಅಲ್ಲಿ ಬರೆಯೋಣ. ಪಿ, ಕ್ಯೂ, ಆರ್, ಎಸ್. ಇಲ್ಲಿ ಪಿ ಅಂತಂದ್ರೆ 16, ಕ್ಯೂ ಅಂದ್ರೆ 24, ಆರ್ ಅಂದ್ರೆ 30, ಎಸ್ ಅಂದ್ರೆ ಇಲ್ಲಿ ನೋಡಿ 35. ಸೊ ಇವುಗಳೆಲ್ಲ ರೇಷನ್ ಅಲ್ಲಿ ಇರೋದ್ರಿಂದ ನಿಜವಾದ ಪಾರ್ಟ್ ಆಕ್ಚುಲಿ ಎಷ್ಟಾಗಿರ್ಲಿ ಅಂತಂದ್ರೆ 16x ಪ್ಲಸ್ 24x ಪ್ಲಸ್ 30x ಪ್ಲಸ್ 35x ಆಗಿರ್ಲಿ. ಸೊ ಇದೆಲ್ಲಾನು ಯಾವ್ದಕ್ಕೆ ಈಕ್ವೇಟ್ ಆಗ್ಬೇಕು ಅಂದ್ರೆ 8400 ಇದು ಟೋಟಲ್ ಅಮೌಂಟ್ ಇರೋದ್ರಿಂದ ಸೊ ಎಲ್ಲಾನು ಯಾವ್ದಕ್ಕೆ ಈಕ್ವೇಟ್ ಆಗುತ್ತೆ, 8400. ಈಗೆಲ್ಲಾನು ಆಡ್ ಮಾಡಿ 16 ಪ್ಲಸ್ 24 ಅಂತಂದ್ರೆ 40, 40 ಪ್ಲಸ್ 30 ಅಂದ್ರೆ 70, 70 ಪ್ಲಸ್ 35 ಅಂದ್ರೆ 105x ಈಕ್ವಲ್ ಟು 8400. ಡಿವೈಡ್ ಮಾಡಿದ್ರೆ 5 2 10, 5 1 5, 5 1 5, 3 ಉಳಿತು 34 ಆಯ್ತು, 5 6 30, 4 ಉಳಿತು 40, 5 8 40, 0. ಓಕೆ, ಈಗ 21 ಇದೆ, ಇಲ್ಲಿ 168 ಇದೆ. 21 1
21 ಎಂಟ್ಲೆ 168. ಬೇಕಿದ್ರೆ ನೀವು ಮಲ್ಟಿಪ್ಲೈ ಮಾಡಿ ನೋಡಿ. 21 ಇಂಟು 8, 8 ಒಂದ್ಲೆ 8, 8 16, 168. ಸೊ 21 ಒಂದ್ಲೆ 21 ಎಂಟ್ಲೆ 168, ಈ 0 ಆಸ್ ಇಟ್ ಈಸ್. ಸೊ ವಿ ಗೆಟ್ ಎಕ್ಸ್ ಈಕ್ವಲ್ ಟು 80 ಅಂತ ಬಂತು. ಈಗ ನಮಗೆ ಯಾವ ಏನು ವ್ಯಾಲ್ಯೂನ ಪಾರ್ಟ್ ಬೇಕಾಗಿದೆ? ಪಿ ಯ ಪಾರ್ಟ್, ಪಿ ಯ ಭಾಗ ಅಂತ ಕೇಳಿದೆ. ಪಿ ಅಂತಂದ್ರೆ ಎಷ್ಟಿದೆ? ಇಲ್ಲಿ 16x ಇದೆ. ಸೊ 16x ಅಂತಂದ್ರೆ 16 ಇಂಟು ಎಕ್ಸ್ ಅಂದ್ರೆ ಎಷ್ಟಿದೆ? 80. 0 ಆಸ್ ಇಟ್ ಈಸ್ ಇರ್ಲಿ. 16 ಎಂಟ್ಲೆ 128 ಅಥವಾ 8 48 ದಶಕ 4, 8 1 8, 8 4 12. ಸೊ ಪಿ ಯ ಭಾಗ ಎಷ್ಟು ಅಂದ್ರೆ 1280. ಸೊ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ತಾಯಿ ಮತ್ತು ಮಗಳ ಈಗಿನ ವಯಸ್ಸಿನ ಅನುಪಾತ 7:2 ಆಗಿದೆ. 10 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತವು 9:4 ಆದಾಗ ತಾಯಿಯ ಈಗಿನ ವಯಸ್ಸು ಏನು? ರೇಷಿಯೋ ಆಫ್ ಏಜಸ್ ಆಫ್ ಮದರ್ ಅಂಡ್ ಹರ್ ಡಾಟರ್ ಈಸ್ 7:2. ಆಫ್ಟರ್ 10 years the ratio of their ages will be 9:4. then the age of present age of her mother, ತಾಯಿಯ ವಯಸ್ಸು ಬೇಕು. ಓಕೆ, ಈಗ ಮೊದಲಿಗೆ ತಾಯಿಯ ವಯಸ್ಸು 7x ಅಂತ ಅನ್ಕೊಳ್ಳೋಣ. ಅನುಪಾತದಲ್ಲಿ ಯೂಶುವಲಿ ನಾನು ಏನ್ ಮಾಡ್ತೀನಿ? ಎಕ್ಸ್ ತಗೊಳ್ತೀನಿ. ಇನ್ನು ಮಗಳ ವಯಸ್ಸು, ಸದ್ಯದ ವಯಸ್ಸು ಎಷ್ಟಾಗಿರ್ಲಿ ಅಂದ್ರೆ 2x. ಇಲ್ಲಿ 7 ಇದೆ, ಇಲ್ಲಿ 2 ಇದೆ. ಸೊ 7x 2x ಅನ್ಕೊಳ್ತೀನಿ. 10 ವರ್ಷಗಳ ನಂತರ ಇಬ್ಬರಿಗೂ 10 ವರ್ಷ ಆಗುತ್ತೆ. ಸೊ ಇಬ್ಬರಿಗೂ 10 ವರ್ಷನ ಆಡ್ ಮಾಡಬೇಕು. ಸೊ 7x ಪ್ಲಸ್ 10, ಇದು 2x ಪ್ಲಸ್ 10. ಆಗ ಅವರ ವಯಸ್ಸಿನ ಅನುಪಾತ ಎಷ್ಟಿರುತ್ತೆ ಅಂದ್ರೆ 9:4. ಇದನ್ನ ಭಿನ್ನ ರಾಶಿನಲ್ಲಿ 9/4 ಅಂತ ಬರೀಬಹುದು ಫ್ರಾಕ್ಷನ್ ಫಾರ್ಮ್ ಅಲ್ಲಿ. ಸೊ ಎರಡು ಈಕ್ವೇಟ್ ಮಾಡ್ಬೇಕು ನಾವು. ಸೊ 7x ಪ್ಲಸ್ 10 ಡಿವೈಡೆಡ್ ಬೈ 2x ಪ್ಲಸ್ 10. ತಾಯಿಯ ವಯಸ್ಸು ಅನುಪಾತ ಮಗಳ ವಯಸ್ಸು ಈಕ್ವಲ್ ಟು 9/4. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಈ 4 ಇಲ್ಲಿ, ಈ 2x ಪ್ಲಸ್ 10 ಈ ಕಡೆ ಮಲ್ಟಿಪ್ಲೈ ಆದ್ರೆ 4 7 28x ಪ್ಲಸ್ 4 40 ಈಕ್ವಲ್ ಟು ಈ 9ನ ಈ 2ಕ್ಕೆ ಮಲ್ಟಿಪ್ಲೈ ಮಾಡಬೇಕು. 9 2 18x ಪ್ಲಸ್ 9 10 90. ಈಗ 18 ಈ ಕಡೆ ತಗೊಳ್ರಿ, 40 ಈ ಕಡೆ ತಗೊಂಡ್ರೆ 28x ಮೈನಸ್ 18x ಆಯ್ತು ಈಕ್ವಲ್ ಟು 90. 40 ರೈಟ್ ಸೈಡ್ ಬಂದ್ರೆ ಮೈನಸ್ 40. 28 18 ಹೋದ್ರೆ 10x ಈಕ್ವಲ್ ಟು 90 40 ಹೋದ್ರೆ 50. ಡಿವೈಡ್ ಮಾಡಿದ್ರೆ ವಿ ಗೆಟ್ 5. ದೇರ್ಫೋರ್ x ಈಕ್ವಲ್ ಟು 5. ನಮ್ಗೆ x ಬೆಲೆ ಅಷ್ಟೇ ಬಂದಿರೋದು, ಬೇಕಾಗಿರೋದು ತಾಯಿಯ ಈಗಿನ ವಯಸ್ಸು ಬೇಕು. ತಾಯಿಯ ಪ್ರೆಸೆಂಟ್ ಏಜ್ ಎಷ್ಟಿದ್ರೆ 7x ಅಂತ ಇದೆ. ದೇರ್ಫೋರ್ 7 ಇಂಟು x ಅಂದ್ರೆ 5. ದೇರ್ಫೋರ್ 7 5 35 ವರ್ಷ. ಸೊ ಆಪ್ಷನ್ 4 ಈಸ್ ಕರೆಕ್ಟ್. ಥರ್ಡ್ ಕ್ವಶನ್. ದತ್ತ ಚಿತ್ರದಲ್ಲಿ L ಸಮಾಂತರ M ಮೀನ್ಸ್ L ಈಸ್ ಪ್ಯಾರಲಲ್ ಟು M. L ಈಸ್ ಪ್ಯಾರಲಲ್ ಟು M ಆದಾಗ ಥೀಟಾದ ಬೆಲೆ. ಒಂದು ಕೆಲಸ ಮಾಡಿ, ಇಲ್ಲಿ ಥೀಟಾ ಇದೆ ಅಂತಂದ್ರೆ ಈ ಲೈನ್ ಅನ್ನ ಎಕ್ಸ್ಟೆಂಡ್ ಮಾಡೋಣ. ಈ ರೀತಿ M ನ ಇಂಟರ್ಸೆಕ್ಟ್ ಮಾಡೋ ತರ ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲಿ ಥೀಟಾ ಇದೆ ಅಂತಂದ್ರೆ ಇಲ್ಲೂ ಕೂಡ ಥೀಟಾ ಇರುತ್ತೆ. ಯಾಕಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಫಾರ್ಮ್ ಆಗ್ತವೆ. ಇದು ಥೀಟಾ, ಇದು ಥೀಟಾ, ಯಾಕಂದ್ರೆ ಅನುರೂಪ ಕೋನಗಳು. ಓಕೆ, ಆಮೇಲೆ ಇದು 90 ಡಿಗ್ರಿ ಇದೆ ಅಂತಂದ್ರೆ ಈ ಕಡೆ ಕೂಡ 90 ಡಿಗ್ರಿ ಇರುತ್ತೆ. ಸೊ ಇದು 90 ಡಿಗ್ರಿ ಆಯ್ತು, ಇದು ಥೀಟಾ ಆಯ್ತು. ಮತ್ತು ಈ ತ್ರಿಭುಜದಲ್ಲಿ, ಇಲ್ಲೇನು ತ್ರಿಭುಜ ಕಾಣುತ್ತಿದೆ, ಈ ತ್ರಿಭುಜದಲ್ಲಿ ಇದು ಬಾಹ್ಯಕೋನ. ಸೊ ಬಾಹ್ಯಕೋನ ಪ್ರಮೇಯದ ಪ್ರಕಾರ ಈ ಹೊರಗಡೆ ಇರ್ತಕ್ಕಂಥ ಬಾಹ್ಯಕೋನ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಇದು ಎಷ್ಟು ಡಿಗ್ರಿ ಇದೆ ಅಂತಂದ್ರೆ 90 ಡಿಗ್ರಿ ಇದೆ. ಸೊ 90 ಡಿಗ್ರಿ ಪ್ಲಸ್ ಈ ಕೋನ ಎಷ್ಟಿದೆ? ಥೀಟಾ. ಈ ಕಡೆ ತಗೊಳ್ರಿ, ಮೈನಸ್ ಥೀಟಾ ಆಯ್ತು. ಸೊ 4 ಥೀಟಾ ಮೈನಸ್ ಥೀಟಾ ಈಕ್ವಲ್ ಟು 90 ಡಿಗ್ರಿ. 4 ಥೀಟಾ ಮೈನಸ್ ಥೀಟಾ ಅಂದ್ರೆ 3 ಥೀಟಾ ಈಕ್ವಲ್ ಟು 90. ಡಿವೈಡ್ ಮಾಡಿದ್ರೆ 30 ಡಿಗ್ರಿ. ದೇರ್ಫೋರ್ ಥೀಟಾ ಈಕ್ವಲ್ ಟು 30 ಡಿಗ್ರಿ. ಆಪ್ಷನ್ 4 ಇಸ್ ಕರೆಕ್ಟ್. ಜಸ್ಟ್ ಈ ಲೈನ್ ಅನ್ನು ಎಕ್ಸ್ಟೆಂಡ್ ಮಾಡ್ಬೇಕಷ್ಟೇ. ದತ್ತ ಚಿತ್ರದಲ್ಲಿ ಆಂಗಲ್ ABD ಈಕ್ವಲ್ ಟು 50 ಡಿಗ್ರಿ, FEC ಈಕ್ವಲ್ ಟು 120 ಡಿಗ್ರಿ ಆದಾಗ x ಪ್ಲಸ್ y ನ ಬೆಲೆ. ಓಕೆ, ಈಗ ಇಲ್ಲಿ x ಪ್ಲಸ್ y ಬೇಕು ನಮಗೆ.
ತ್ರಿಭುಜ ಎಫ್ ಬಿ ಡಿ, ಎಫ್ ಬಿ ಡಿ ನಲ್ಲಿ ಬಿ ಕೋನ ಎಷ್ಟಿದೆ? 50 ಇದೆ. ಡಿ ಕೋನ ವೈ ಇದೆ. ಎಫ್ ಗೊತ್ತಿಲ್ಲ. ಈ ಕೋನನ್ನ ನಾನೇನ್ ಅನ್ಕೊಳ್ತೀನಿ? ಎ ಅಂತ ಅನ್ಕೊಳ್ತೀನಿ. ಸುಮ್ಮನೆ ವೇರಿಯೇಬಲ್ ಇರಲಿ ಎ. ಓಕೆ, ಮೂರು ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಆಗ್ಬೇಕು ಅಂದ್ರೆ ತ್ರಿಭುಜ ಆಗಿರೋದ್ರಿಂದ 180 ಡಿಗ್ರಿ ಆಗ್ಬೇಕು. ದೇರ್ ಫೋರ್ 50 ಡಿಗ್ರಿ ಪ್ಲಸ್ ಎ ಪ್ಲಸ್ ವೈ ಈಕ್ವಲ್ ಟು ಎಷ್ಟಾಗಬೇಕು? 180 ಡಿಗ್ರಿ. ಇದು ಯಾವ ತ್ರಿಭುಜ ಅಂತಂದ್ರೆ ಎಫ್ ಬಿ ಡಿ. ಆಮೇಲೆ ನಾನೇನು ಇಲ್ಲಿ ಸಾಲ್ವ್ ಮಾಡ್ತಿದ್ದೀನಲ್ಲ, ಸದ್ಯದ ಮಟ್ಟಿಗೆ ಈ ಪ್ರೊಸೆಸ್ ನನಗೆ ನೆನಪಾಗ್ತಿದೆ, ಹಾಗಾಗಿ ಈ ಮೆಥಡ್ ನಾನು ಫಾಲೋ ಮಾಡ್ತಿದ್ದೀನಿ. ಬಟ್ ಇದೊಂದೇ ಮೆಥಡ್ ಅಲ್ಲ, ನೀವು ಬೇರೆ ಮೆಥಡ್ ಅಲ್ಲೂ ಕೂಡ ಸಾಲ್ವ್ ಮಾಡಬಹುದು ಇದನ್ನ. ಓಕೆ, ಅದನ್ನ ಬೇಕಿದ್ರೆ ನೀವು ಟ್ರೈ ಮಾಡಿ ಅದನ್ನ. ಓಕೆ, ಸದ್ಯಕ್ಕೆ ಪ್ರೊಸೀಡ್ ಮಾಡೋಣ. ಅದೇ ರೀತಿ ಎ ಬಿ ಸಿ ಅಂತ ಒಂದು ಟ್ರಯಾಂಗಲ್ ಇದೆ. ಎ ಬಿ ಸಿ ನಲ್ಲಿ ಬಿ 50 ಡಿಗ್ರಿ ಇದೆ, ಎ ಎಕ್ಸ್ ಇದೆ, ಇದು ಸಿ ಎಷ್ಟಿದೆ ಗೊತ್ತಿಲ್ಲ, ಸೊ ಅದನ್ನ ಬಿ ಅಂತ ಅನ್ಕೊಳ್ತೀನಿ ನಾನು. ಇದು ಬಿ ಅನ್ಕೊಳ್ತೀನಿ. ಸೊ ಎ ಬಿ ಸಿ ನಲ್ಲಿ 50 ಡಿಗ್ರಿ ಪ್ಲಸ್ ಇದು ಬಿ ಪ್ಲಸ್ ಮೇಲ್ಗಡೆ ಎಕ್ಸ್ ಇದೆ. ಈ ಮೂರು ಕೋನಗಳ ಅಳತೆ ಒಟ್ಟು 180 ಇರಬೇಕು. ನನಗೆ ಎಕ್ಸ್ ಪ್ಲಸ್ ವೈ ಬೇಕು, ಹಾಗಾಗಿ ಇವೆರಡನ್ನ ಏನ್ ಮಾಡ್ತೀನಿ? ಆಡ್ ಮಾಡ್ತೀನಿ. ಆಡ್ ಮಾಡಿದ್ರೆ ಇಲ್ಲಿ ಎಕ್ಸ್ ಪ್ಲಸ್ ವೈ ಬರ್ತದೆ. 50 ಪ್ಲಸ್ 50 100 ಡಿಗ್ರಿ ಪ್ಲಸ್ ಎ ಪ್ಲಸ್ ಬಿ ಪ್ಲಸ್ ವೈ ಪ್ಲಸ್ ಎಕ್ಸ್ ಇದೆ, ಅದನ್ನ ನಾನು ಎಕ್ಸ್ ಪ್ಲಸ್ ವೈ ಅಂತೀನಿ. 180 ಅಂತಂದ್ರೆ 360 ಡಿಗ್ರಿ ಆಯ್ತು. ಎಕ್ಸ್ ಪ್ಲಸ್ ವೈ ಇದೆ, ಪ್ರಾಬ್ಲಮ್ ಇಲ್ಲ. ಈ ಎ ಪ್ಲಸ್ ಬಿ ಪ್ಲಸ್ ಅಲ್ಲಿ ನನಗೆ ವ್ಯಾಲ್ಯೂ ಏನಾದ್ರು ಸಿಕ್ಬಿಡ್ತು ಅಂತಂದ್ರೆ ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ ನನಗೆ ಸಿಕ್ಬಿಡ್ತದೆ. ಈಗೇನ್ ಮಾಡಿ ಅಂತಂದ್ರೆ ಇದನ್ನ ಅಬ್ಸರ್ವ್ ಮಾಡಿ. ಯಾವುದು? ಎಫ್ ಬಿ ಸಿ ಇ, ಈ ಕ್ವಾಡ್ರಲ್ಯಾಟ್ರಲ್ ಎಫ್ ಬಿ ಸಿ ಇ, ಈ ಚತುರ್ಭುಜ ನೋಡಿ. ಚತುರ್ಭುಜದ ಒಳಕೋನಗಳ ಮೊತ್ತ 360 ಡಿಗ್ರಿ ಆಗ್ಬೇಕು. ಹಾಗಾದ್ರೆ ಒಳಕೋನಗಳು ಯಾವುದು ಅಂದ್ರೆ ಒಂದು ಎ 50, ಬಿ 120. ಈ ನಾಲ್ಕನ್ನು ಆಡ್ ಮಾಡಿದ್ರೆ 360 ಬರಬೇಕು. ಅದನ್ನ ಇಲ್ಲಿ ಬರ್ಕೊಳ್ತೀನಿ. ಎ ಪ್ಲಸ್ 50 ಪ್ಲಸ್ 120 ಪ್ಲಸ್ ಬಿ ಈಕ್ವಲ್ ಟು 360 ಡಿಗ್ರಿ ಆಗ್ಬೇಕು. ಈ ಎ ಬಿ ಒಂದ್ ಕಡೆ ಇರಲಿ, ಎ ಪ್ಲಸ್ ಬಿ ಪ್ಲಸ್ 120 ಪ್ಲಸ್ 50 ಅಂದ್ರೆ 170 ಈಕ್ವಲ್ ಟು 360 ಡಿಗ್ರಿ. ಅಗೇನ್ ಎ ಪ್ಲಸ್ ಬಿ ಈಕ್ವಲ್ ಟು 360 ಮೈನಸ್ 170. 360ರಲ್ಲಿ 170ನ್ನ ಕಳೀರಿ. ಕಳೆದ್ರೆ ಇದು 0, ಇದು 2 ಆಯ್ತು, ಇದು 16 ಆದ್ರೆ 16ರಲ್ಲಿ 7 ಹೋದ್ರೆ 9, 2ರಲ್ಲಿ 1 ಹೋದ್ರೆ 1. ಅಂದ್ರೆ ಎ ಪ್ಲಸ್ ಬಿ ಎಷ್ಟು ಬಂತು? ನಮಗೆ 190 ಡಿಗ್ರಿ ಬಂತು. ಈ 190ನ್ನ ಈ ಪ್ಲೇಸ್ ಅಲ್ಲಿ ಹಾಕಿ. 100 ಪ್ಲಸ್ 190 ಪ್ಲಸ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 360. ಇವೆರಡನ್ನ ಆಡ್ ಮಾಡಿದ್ರೆ 290 ಆಯ್ತು. ಆ 290ನ ಈ ಕಡೆ ತಗೊಂಡ್ಬಂದ್ರೆ ಮೈನಸ್ 290. ದೇರ್ ಫೋರ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 360 ಮೈನಸ್ 290. 0, ಇದು 2, ಇದು 16 ಆದ್ರೆ 16ರಲ್ಲಿ 9 ಹೋದ್ರೆ 7, 2ರಲ್ಲಿ 2 ಹೋದ್ರೆ 0. ದೇರ್ ಫೋರ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 70 ಡಿಗ್ರಿ. ಎಷ್ಟು ಬರುತ್ತೆ? 70 ಡಿಗ್ರಿ ಬರುತ್ತೆ. ಆಪ್ಷನ್ 2 ಕರೆಕ್ಟ್. ನಾನು ಆಗಲೇ ಹೇಳಿದ್ದೀನಿ, ಇದು ಒನ್ ಆಫ್ ದ ಮೆಥಡ್ಸ್ ಅಷ್ಟೇನೆ. ದಿಸ್ ಇಸ್ ನಾಟ್ ದ ಓನ್ಲಿ ಮೆಥಡ್. ಇದೊಂದೇ ಮೆಥಡ್ ಅಲ್ಲ, ಬೇರೆ ಮೆಥಡ್ ಅಲ್ಲೂ ಕೂಡ ಅಥವಾ ಬೇರೆ ಪ್ರಾಪರ್ಟೀಸ್ ಗಳನ್ನ ಯೂಸ್ ಮಾಡಿ ನೀವು ಸಾಲ್ವ್ ಮಾಡಬಹುದು. ಯು ಕ್ಯಾನ್ ಟ್ರೈ ದಟ್. ನೆಕ್ಸ್ಟ್ ಒನ್, ದತ್ತ ಚಿತ್ರದಲ್ಲಿ ಆಂಗಲ್ ಎ ಬಿ ಸಿ 120 ಡಿಗ್ರಿ, ಆಂಗಲ್ ಇ ಡಿ ಸಿ 100 ಡಿಗ್ರಿ ಮತ್ತು ಎ ಬಿ ಸಮಾಂತರ ಡಿಇ. ಆಂಗಲ್ ಬಿ ಸಿ ಡಿ ಗೆ ಬೆಲೆ ಬೇಕು. ಬಿ ಸಿ ಡಿ ಅಂತಂದ್ರೆ ಆಲ್ರೆಡಿ ಇಲ್ಲಿ ಎಕ್ಸ್ ಅಂತ ಇದೆ ನೋಡಿ. ಅದು ಒಂದು ನೋಡಿದ ಕೂಡಲೇ ಗೊತ್ತಾಗುತ್ತೆ ಏನಂತಂದ್ರೆ ಎ ಎಫ್ ಅನ್ನೋದು ಒಂದು ಸ್ಟ್ರೈಟ್ ಲೈನ್, ಅದ್ರ ಮೇಲೆ ಬಿ ಸಿ ಅನ್ನೋ ಒಂದು ಲೈನ್ ಸೆಗ್ಮೆಂಟ್ ಬಂದಿದೆ. ಮತ್ತೆ ಇದು 120 ಇದೆ ಅಂತಂದ್ರೆ ಈ ಕಡೆ ಎಷ್ಟಿರ್ಬೇಕು ಅಂತಂದ್ರೆ ಈ ಆಂಗಲ್ 60 ಡಿಗ್ರಿ ಇರಲೇಬೇಕು. ಯಾಕೆಂತಂದ್ರೆ 120 ಮತ್ತೆ ಈ ಕಡೆ ಇರ್ತಕ್ಕಂಥ ಆಂಗಲ್ ನ ಆಡ್ ಮಾಡಿದ್ರೆ 180 ಆಗ್ಬೇಕು. ಯಾಕಂದ್ರೆ ಎ ಎಫ್ ಅನ್ನೋದು ಒಂದು ಸ್ಟ್ರೈಟ್ ಲೈನ್. ಸೊ 120 ಪ್ಲಸ್ 60 ಎಷ್ಟಾಗುತ್ತೆ? 180 ಡಿಗ್ರಿ. ಸೊ ಈ ಪಾರ್ಟ್ ಎಷ್ಟಿರ್ತದೆ? 60 ಡಿಗ್ರಿ ಇರುತ್ತೆ. ಇನ್ನು ಡಿಇ ಮತ್ತು ಎ ಬಿ ಪ್ಯಾರಲಲ್ ಅಂತ ಹೇಳಿರೋದ್ರಿಂದ, ಸಮಾಂತರ ಅಂತ ಹೇಳಿರೋದ್ರಿಂದ, ಈ ಡಿ ಅನ್ನೋ ಆಂಗಲ್ 100 ಇದೆಯಲ್ಲ ಅದು, ಮತ್ತು ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಎಫ್ ಆಂಗಲ್ ಎರಡು ಕೂಡ ಈಕ್ವಲ್ ಆಗಿರ್ತವೆ. ಆ ಎರಡು ಯಾಕೆ ಈಕ್ವಲ್ ಆಗಿರ್ತವೆ ಅಂದ್ರೆ ದೇ ಆರ್ ಆಲ್ಟರ್ನೇಟ್ ಆಂಗಲ್ಸ್, ಪರ್ಯಾಯ ಕೋನಗಳು. ಪರ್ಯಾಯ ಕೋನಗಳಿಂದ ಈಕ್ವಲ್ ಆಗಿರ್ತವೆ. ಸೊ ಇದು 100 ಆದ್ರೆ ಇದು ಕೂಡ 100 ಡಿಗ್ರಿ.
ಮತ್ತೆ ನೋಡಿ ಡಿ ಸಿ ಅನ್ನೋದು ಸ್ಟ್ರೈಟ್ ಲೈನು, ಮೇಲ್ಗಡೆ 100 ಇದೆ, ಕೆಳಗಡೆ ಎಷ್ಟಿದ್ರೆ 180 ಆಗುತ್ತೆ. ಯಾಕಂದ್ರೆ ಎರಡು ಕೋನಗಳನ್ನ ಆಡ್ ಮಾಡಿದ್ರೆ 180 ಆಗ್ಬೇಕು. ಒಂದು ಸ್ಟ್ರೈಟ್ ಲೈನ್ ಮೇಲೆ ಫಾರ್ಮ್ ಆಗಿರೋದ್ರಿಂದ ಎರಡನ್ನ ಆಡ್ ಮಾಡಿದ್ರೆ 180 ಆಗ್ಬೇಕು. ಇದು 100 ಇದೆ ಅಂತಂದ್ರೆ ಇದು ಎಷ್ಟಿರ್ಬೇಕು? 80 ಇರಲೇಬೇಕು. ಈಗ ಒಂದು ಟ್ರಯಾಂಗಲ್ ಅಬ್ಸರ್ವ್ ಮಾಡ್ಬೇಕು ನೀವು, ಯಾವುದು ಅಂದ್ರೆ ಬಿ ಸಿ ಎಫ್. ಈ ಟ್ರಯಾಂಗಲ್ ಅಲ್ಲಿ ಎರಡು ಆಂಗಲ್ಗಳು ಗೊತ್ತಿದೆ ನಮಗೆ, ಒಂದು 60 ಡಿಗ್ರಿ ಇದೆ, ಇನ್ನೊಂದು 80 ಡಿಗ್ರಿ ಇದೆ. ನಾವು ಇನ್ನೊಂದು ಆಂಗಲ್ ಫೈಂಡ್ ಮಾಡಬೇಕು. ಸೊ 3 ಆಂಗಲ್ಗಳನ್ನ ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ಎರಡನ್ನ ಆಡ್ ಮಾಡಿ 80 ಪ್ಲಸ್ 60 ಅಂತಂದ್ರೆ 140 ಡಿಗ್ರಿ ಪ್ಲಸ್ 3ನೇ ಡಿಗ್ರಿ, 3ನೇ ಕೋನ ಈಕ್ವಲ್ ಟು 180 ಡಿಗ್ರಿ. ಇದೀ ಕಡೆ ಬರಲಿ ಮೈನಸ್ 140 ಆಯ್ತು. ದೇರ್ಫೋರ್ 180 ಮೈನಸ್ 140 ಅಂತಂದ್ರೆ ಫೈನಲಿ ವಿ ಗೆಟ್ 40 ಡಿಗ್ರಿ. ಸೊ x ಈಕ್ವಲ್ ಟು 40 ಡಿಗ್ರಿ. ಆಪ್ಷನ್ 4 ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಒಂದು ನಿಯಮಿತ ನವಭುಜಾಕೃತಿಯ ಒಂದು ಒಳಕೋನದ ಮತ್ತು ಅದರ ಒಂದು ಹೊರಕೋನದ ಅಳತೆಯ ಅನುಪಾತ. ನೋಡಿ, ನವಭುಜಾಕೃತಿ ಅಂದ್ರೆ 9 ಬಾಹುಗಳು ಇರುತ್ತೆ. ಈ ರೀತಿ ಎಲ್ಲಾನು ಏನ್ ಫಾರ್ಮ್ ಆಗುತ್ತಲ್ಲ, ಸುಮ್ಮನೆ ಎಕ್ಸಾಂಪಲ್ಗೆ ನಾನು ತಗೊಂತಿದ್ದೀನಿ. ಒಂದು ಬಾಹುನ ಈ ರೀತಿ ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲೇನು ಆಂಗಲ್ ಫಾರ್ಮ್ ಆಗುತ್ತಲ್ಲ, ಇದು ಹೊರಕೋನ, ಇಲ್ಲಿ ಒಳಗಡೆ ಏನಿರುತ್ತಲ್ಲ ಅದು ಒಳಕೋನ. ಇವೆರಡರ ನಡುವಿನ ಅನುಪಾತ ಬೇಕಾಗಿದೆ ನಮಗೆ. ಅಂದ್ರೆ ಒಳಕೋನ ಎಷ್ಟಿರುತ್ತೆ ಅಂತ ಫಸ್ಟ್ ಫೈಂಡ್ ಮಾಡಬೇಕು, ಆಮೇಲೆ ಹೊರಕೋನ ಎಷ್ಟಿರುತ್ತೆ ಅಂತ ಫೈಂಡ್ ಮಾಡಬೇಕು, ಅವುಗಳ ಅನುಪಾತ ಫೈಂಡ್ ಮಾಡಬೇಕು. ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ, ಏನಂದ್ರೆ ಒಳಕೋನದ ಮೊತ್ತ. ಏನ್ ಫಾರ್ಮುಲಾ ಇದೆ? n-2 ಇಂಟು 180 ಡಿಗ್ರಿ. ಇದು ಯಾವುದೇ ಒಂದು ಬಹುಭುಜಾಕೃತಿಯ ಒಳಕೋನದ ಮೊತ್ತ. ಇಲ್ಲಿ ನಿಯಮಿತ ಬಹುಭುಜಾಕೃತಿ ಯಾವುದು ಅಂದ್ರೆ ನವಭುಜಾಕೃತಿ ಅಂತ ಕೊಟ್ಟಿದ್ದಾರೆ. ನವಭುಜಾಕೃತಿ ಅಂದ್ರೆ 9 ಬಾಹುಗಳು ಇರ್ತದೆ. ಸೊ n ಪ್ಲೇಸ್ ಅಲ್ಲಿ ನಾನೇನಾದ್ರೂ 9 ಹಾಕಿದ್ರೆ 9 ಮೈನಸ್ 2 ಇಂಟು 180 ಆಯ್ತು. 9 2 ಹೋದ್ರೆ 7 ಇಂಟು 180. ಇದೇನಿದು ಅಂತಂದ್ರೆ ಒಳಕೋನದ ಮೊತ್ತ. ಎಲ್ಲಾ ಒಳಕೋನಗಳ ಮೊತ್ತ 180 ಡಿಗ್ರಿ ಇದೆ. ಎಷ್ಟು ಕೋನಗಳಿರುತ್ತೆ ನವಭುಜಾಕೃತಿಯಲ್ಲಿ ಅಂತಂದ್ರೆ 9 ಕೋನಗಳಿರ್ತದೆ. ನನಗ್ ಬೇಕಾಗಿರೋದು ಒಂದು ಕೋನ ಮಾತ್ರ, ಒಂದು ಒಳಕೋನದ ಅಳತೆ ಬೇಕು. ಒಂದು ಒಳಕೋನದ ಅಳತೆ ಬೇಕು ಅಂತಂದ್ರೆ, ಮತ್ತೆ ಇದು ನಿಯಮಿತ ಬಹುಭುಜಾಕೃತಿ ಆಗಿರೋದ್ರಿಂದ ಎಲ್ಲಾ ಒಳಕೋನಗಳ ಅಳತೆ ಸೇಮ್ ಇರುತ್ತೆ. ಹಾಗಾಗಿ 9 ಕೋನಗಳ ಮೊತ್ತನ್ನ ನಾನು 9ರಿಂದ ಭಾಗಾಕಾರ ಮಾಡಿಬಿಟ್ರೆ ಪ್ರತಿ ಕೋನದ ಅಳತೆ ನನಗೆ ಸಿಕ್ಬಿಡ್ತದೆ. ಹಾಗಾಗಿ ಇದು ಮೊತ್ತ. ಇದು 9 ಕೋನಗಳನ್ನ ಕೂಡಿಸಿದ್ರೆ ಎಷ್ಟು ಬರುತ್ತೆ ಅಂತ ಇಲ್ಲಿದೆ. ಒಂದು ಕೋನದ ಅಳತೆ ಬೇಕು ಅಂತಂದ್ರೆ ಬಾಹುಗಳ ಸಂಖ್ಯೆಯಿಂದ ನಾನೇನ್ ಮಾಡ್ಬೇಕು? ಭಾಗಿಸ್ಬೇಕು. ಸೊ ಬಾಹುಗಳ ಸಂಖ್ಯೆಯಿಂದ ಭಾಗಿಸಿದ್ರೆ ಈಗೇನ್ ಬಂತಲ್ಲ, ಇದು ಪ್ರತಿ ಕೋನದ ಅಳತೆ ಬರ್ತದೆ. 9 1 9 2 18, 7 ಇಂಟು 20 ಅಂದ್ರೆ 140 ಡಿಗ್ರಿ. ಸೊ ಈಗೇನ್ ಸಿಕ್ತಲ್ಲ, ಇದೇನು ಅಂತಂದ್ರೆ ಪ್ರತಿ ಒಳಕೋನದ ಅಳತೆ. ಅಂದ್ರೆ 9 ಒಳಕೋನಗಳು ಇರ್ತವೆ, ಆ 9 ಕೋನದ ಅಳತೆ 140 140 140 140 ಅಂತ ಇರುತ್ತೆ. ಸೊ ಈಗ ಸಿಕ್ಕಿರೋದು ಇದು 140. ಈಗ ನೋಡಿ, ಇಲ್ಲಿ 140 ಡಿಗ್ರಿ ಅಂತ ಸಿಕ್ಕಿದೆ. ನಾನೇನು ಹೇಳಿದೆ ಆಗ್ಲೇ ಅಂದ್ರೆ, ಬಾಹುವನ್ನ ಎಕ್ಸ್ಟೆಂಡ್ ಮಾಡಿದಾಗ ಏನು ಫಾರ್ಮ್ ಆಗುತ್ತೆ ಅದು ಆಂಗಲ್. ಬಾಹುನ ಎಕ್ಸ್ಟೆಂಡ್ ಮಾಡ್ತಿದೀವಿ ಅಂತಂದ್ರೆ ಒಂದು ಸ್ಟ್ರೈಟ್ ಲೈನ್ ಅನ್ನೇ ನಾವು ಎಕ್ಸ್ಟೆಂಡ್ ಮಾಡ್ತಿದೀವಿ ಅಂತ ಅರ್ಥ. ಒಂದು ಸ್ಟ್ರೈಟ್ ಲೈನ್ ಅನ್ನ ಎಕ್ಸ್ಟೆಂಡ್ ಮಾಡ್ತಿದೀವಿ ಮತ್ತು ಒಂದು ಕಡೆ ಕೋನ 140 ಇದೆ ಅಂತಂದ್ರೆ ಈ ಕಡೆ ಕೋನ ಎಷ್ಟಿರುತ್ತೆ? ಅದು 40 ಡಿಗ್ರಿ ಇರಲೇಬೇಕು. ಯಾಕಂದ್ರೆ ಎರಡನ್ನೂ ಕೂಡಿಸಿದ್ರೆ 180 ಆಗ್ಬೇಕು. ಸೊ ಈ ಕಡೆ 140 ಇದ್ರೆ ಈ ಕಡೆ 40. ಹಾಗಾದ್ರೆ ಒಂದು ಒಳಕೋನದ ಅಳತೆ 140 ಆದ್ರೆ ಬಾಹ್ಯ ಕೋನ ಅಥವಾ ಹೊರಕೋನದ ಅಳತೆ ಎಷ್ಟಿರುತ್ತೆ? 40 ಡಿಗ್ರಿ ಇರುತ್ತೆ. ದೇರ್ಫೋರ್ ಬಾಹ್ಯ ಕೋನ ಅಥವಾ ಹೊರಕೋನ 40 ಡಿಗ್ರಿ. ಅವುಗಳ ಅನುಪಾತ ಬೇಕು ಅಂತಂದ್ರೆ ಡಿವೈಡ್ ಮಾಡಿ 0 0 2 7 14 2 7 4. ಸೊ 7/2, nothing but 7:2. 7:2. Therefore, first option is correct. Next question, ಒಂದು ಪಂಚಭುಜಾಕೃತಿಯ ಒಂದು ಕೋನವು 140 ಡಿಗ್ರಿ. ಉಳಿದ ಕೋನಗಳು 1:2:3:4 ಅನುಪಾತದಲ್ಲಿದ್ದಾಗ ಇದರ ಅತಿ ದೊಡ್ಡ ಕೋನದ ಪರಿಮಾಣ ಅಂತ ಕೇಳ್ತಾರೆ. ಓಕೆ, ಈಗ ಏನ್ ಮಾಡಿ ಅಂದ್ರೆ ಎಲ್ಲ ಕೋನಗಳನ್ನ ಕೂಡಿಸ್ರಿ. ಒಂದನೇ ಕೋನ 1x ಆಗಿರ್ಲಿ ಅಥವಾ x, ಎರಡನೇ ಕೋನ 2x, ಮೂರನೇ ಕೋನ 3x, ನಾಲ್ಕನೇ ಕೋನ 4x, ಐದನೇ ಕೋನ 140 ಡಿಗ್ರಿ ಅಂತ ಕೊಟ್ಟಿದ್ದಾರೆ. 140 ಡಿಗ್ರಿ. ಈ ಎಲ್ಲಾ ಕೋನದ ಅಳತೆ
ಅಂದ್ರೆ ಎಲ್ಲಾ ಕೋನಗಳ ಮೊತ್ತ ಇದು. ಈ ಎಲ್ಲಾ ಕೋನದ ಮೊತ್ತ ಎಷ್ಟಿರುತ್ತೆ? ಮತ್ತೆ ಅದೇ ಫಾರ್ಮುಲಾ n-2 ಇಂಟು 180 ಡಿಗ್ರಿ. ಇಲ್ಲಿ ಪಂಚಭುಜಾಕೃತಿ ಅಂತ ಹೇಳಿರೋದ್ರಿಂದ n ಪ್ಲಸ್ ಅಲ್ಲಿ ಎಷ್ಟು ಹಾಕ್ಬೇಕು? ನಾನು 5 ಹಾಕ್ಬೇಕು. ಸೊ 5 - 2 ಇಂಟು 180 ಡಿಗ್ರಿ. 5 - 2 ಅಂತಂದ್ರೆ 3 ಇಂಟು 180, 18 3 54. ಹಾಗಾದ್ರೆ ಈ ಪಂಚಭುಜಾಕೃತಿಯ ಎಲ್ಲಾ ಒಳಕೋನಗಳ ಮೊತ್ತ 540 ಡಿಗ್ರಿ ಇದೆ. ಈಗ ಎಕ್ಸ್ ಟರ್ಮ್ಗಳೆಲ್ಲನೂ ಮೊದಲಿಗೆ ಆಡ್ ಮಾಡ್ತೀನಿ. ಈ 140 ರೈಟ್ ಸೈಡ್ ತಗೊಂಡು ಹೋಗ್ತೀನಿ. ಏನಾಯ್ತು? 4 3 7, 7 2 9, 1 10. ಸೊ 10x ಈಕ್ವಲ್ ಟು ಇದು ಈ ಕಡೆ ಬಂದ್ರೆ -140 ಆಗುತ್ತೆ. ಕಳೆದ್ರೆ 0 0, 4 4 ಹೋದ್ರೆ 0, 5 1 ಹೋದ್ರೆ 4. ಸೊ ಫೈನಲಿ ವಿ ಗೆಟ್ 400. ಕಳೆದ್ರೆ ಎಷ್ಟು ಬರುತ್ತೆ? 400. ಡಿವೈಡ್ ಮಾಡಿದ್ರೆ 40 ಬಂತು. ಸೊ ಎಕ್ಸ್ ಈಕ್ವಲ್ ಟು 40. ಈಗ ನನಗೆ ಬೇಕಾಗಿರೋದು ಅತಿ ದೊಡ್ಡ ಕೋನ. ಎಕ್ಸ್ ಎಷ್ಟಿದೆ? 40. 2x ಅಂತ ಇದೆ. 2 ಇಂಟು 40. 2 ಇಂಟು 40 ಅಂತಂದ್ರೆ 80. 3x ಇದೆ. 3 ಇಂಟು 40 ಅಂದ್ರೆ 3 4 12, 120. 4x ಅಂತ ಇದೆ. 4 ಇಂಟು 40, 160. ಇನ್ನು ಮತ್ತೊಂದು ಕೋನ 140 ಇದೆ. ಸೊ ಒಂದು ಕೋನ 40, ಇನ್ನೊಂದು ಕೋನ 80, ಮತ್ತೊಂದು ಕೋನ 120, ಇನ್ನೊಂದು 140, ಇನ್ನೊಂದು 160 ಇದೆ. ಇದರಲ್ಲಿ ಅತಿ ದೊಡ್ಡ ಕೋನ ಯಾವುದು? 160 ಡಿಗ್ರಿ. ಸೊ ನಮಗೆ ಬೇಕಾಗಿರೋದು ಅತಿ ದೊಡ್ಡ ಕೋನ. ಸೊ ಆಪ್ಷನ್ 2 160 ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಸಮಾಂತರ ಚತುರ್ಭುಜದ 2 ಬಾಹುಗಳು 5:4 ಅನುಪಾತದಲ್ಲಿವೆ. ಅದರ ಸುತ್ತಳತೆ 54 ಸೆಂಟಿಮೀಟರ್ ಆದಾಗ ದೊಡ್ಡ ಬಾಹುವಿನ ಅಳತೆ. ಒಂದು ಸಮಾಂತರ ಚತುರ್ಭುಜ ಈ ರೀತಿ ಇರುತ್ತೆ ಅಂತ ಕಾರಣ ಅದರಲ್ಲಿ 2 ಬಾಹುಗಳ ಅನುಪಾತ ಕೊಟ್ಟಿದ್ದಾರೆ. ಒಂದು 5, ಇನ್ನೊಂದು 4. 5:4 ಅಂತ ಕೊಟ್ಟಿರೋದ್ರಿಂದ ನಿಜವಾದ ಉದ್ದ ಇದು 5x ಆಗಿರ್ಲಿ, ಇದು 4x ಆಗಿರ್ಲಿ. ಇದು 5x ಇದ್ರೆ ಅದರ ಆಪೋಸಿಟ್ 5x ಇರುತ್ತೆ. ಇದು 4x ಇದ್ರೆ ಇದು ಕೂಡ 4x ಇರುತ್ತೆ. ಸುತ್ತಳತೆ ಅಂದ್ರೆ 4 ಬಾಹುಗಳ ಮೊತ್ತ. ಸೊ 5x ಪ್ಲಸ್ 5x ಎಷ್ಟಾಯ್ತು? 10x. 4 4 8 ಆಯ್ತು. ಸೊ ಟೋಟಲ್ ಆಗಿ 18x ಆಯ್ತು. 5 10 14 18. 18x ಈಕ್ವಲ್ ಟು ಇಲ್ಲಿ ಎಷ್ಟಿದೆ? ಸುತ್ತಳತೆ 54. 18 ಅಂದ್ರೆ 18 3 54. x ಈಕ್ವಲ್ ಟು 3. ನಮ್ಗೆ ಬೇಕಾಗಿರೋದು ದೊಡ್ಡ ಬಾಹುವಿನ ಅಳತೆ. ಸೊ ದೊಡ್ಡ ಬಾಹು ಯಾವ್ದು? ಇಲ್ಲಿ 5x. 5 ಇಂಟು x ಅಂದ್ರೆ 3 ಅಂತ ಇರೋದ್ರಿಂದ 5 3 15. ಇನ್ನು ಚಿಕ್ಕ ಬಾಹು ಎಷ್ಟಿರ್ತದೆ? 4 ಇಂಟು 3 12. ಸೊ ದೊಡ್ಡ ಬಾಹು 15, ಚಿಕ್ಕ ಬಾಹು 12. ಸೊ 15 ಸೆಂಟಿಮೀಟರ್ ಕರೆಕ್ಟ್ ಆನ್ಸರ್. Remaining questions will be solved in the next part.